ಉಡುಪಿಯಲ್ಲಿ ಬೋಟ್ ಮುಳುಗಡೆಯಾಗಿದೆ, ಇಬ್ಬರು ಸಾವನ್ನಪ್ಪಿದ್ದಾರೆ. ಕೋಡಿಬೆಂಗ್ರೆಯ ಅರಬ್ಬಿ ಸಮುದ್ರದಲ್ಲಿ ನಡೆದ ಘಟನೆ. ಬೋಟ್ನಲ್ಲಿದ್ದ ಶಂಕರಪ್ಪ ಮತ್ತು ಸಿಂಧು ಸಾವನ್ನಪ್ಪಿದ್ದಾರೆ. 22 ವರ್ಷ, 23 ವರ್ಷ. ಧರ್ಮರಾಜ್, ದಿಶಾ ಅನ್ನೋರ ಸ್ಥಿತಿ ತೀರಾ ಗಂಭೀರವಾಗಿದೆ. ಟೂರಿಸ್ಟ್ ಬೋಟ್ನಲ್ಲಿ ಸಂಚಾರಕ್ಕೆ ಹೋಗಿದ್ದ 15 ಮಂದಿ ಪ್ರವಾಸಿಗರು ಸಮುದ್ರದ ಅಲೆಗಳಿಗೆ ಸಿಲುಕಿ ಮಗುಚಿ ಬಿದ್ದಿತ್ತು ಪ್ರವಾಸಿ ಬೋಟ್. ಅಸ್ವಸ್ಥ ಪ್ರವಾಸಿಗರಿಗೆ ಸಮೀಪದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಉಡುಪಿಯಲ್ಲಿ ಬೋಟ್ ಮುಳುಗಡೆಯಾಗಿತ್ತು. 4 ಸ್ಥಿತಿ ಗಂಭೀರವಾಗಿತ್ತು. ಇನ್ನೂ ಅನೇಕ ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಅಸ್ವಸ್ಥಗೊಂಡ ಹಿನ್ನೆಲೆಯಲ್ಲಿ. ಇದೀಗ ಗೊತ್ತಾಗಿರುವ ಮಾಹಿತಿ, ಈ ಒಂದು ದುರ್ಘಟನೆ ಇಬ್ಬರನ್ನ ಬಲಿ ತಗೊಂಡಿದೆ ಅನ್ನೋದು. ಬೋಟ್ನಲ್ಲಿದ್ದ 14 ಮಂದಿಗೆ ಲೈಫ್ ಜಾಕೆಟ್ ಅನ್ನ ಸಿಬ್ಬಂದಿ ಕೊಟ್ಟಿದ್ರಂತೆ. ಆದರೆ ಇಲ್ಲಿ ಪ್ರವಾಸಿಗರ ನಿರ್ಲಕ್ಷ್ಯವೂ ಕೂಡ ಇದೆ. ಲೈಫ್ ಜಾಕೆಟ್ ಧರಿಸದೆ ಬೋಟ್ನಲ್ಲಿ ಕೆಲವರು ತೆರಳಿದ್ರು. ಹಾಗಾಗಿನೇ ಸಾವು ನೋವು ಸಂಭವಿಸುವುದಕ್ಕೆ ಕಾರಣವಾಗಿದೆ. ಅಸ್ವಸ್ಥ ಪ್ರವಾಸಿಗರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮೈಸೂರಿನ ಸರಸ್ವತಿಪುರಂನಿಂದ ಪ್ರವಾಸಕ್ಕೆ ಬಂದಿದ್ದು ಮೀನುಗಾರಿಕೆಯಿಂದ ವಾಪಸ್ ಬರುವಾಗ ಗೊತ್ತಾಯಿತು. ಟಿವಿ9ಗೆ ಪ್ರವಾಸಿಗರನ್ನ ರಕ್ಷಿಸಿದ ನಾಗರಾಜ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಪ್ರವಾಸಿಗರ ಬೋಟ್ನ ಅಡಿಭಾಗ ಒಡೆದು ಹೋಗಿತ್ತು. ನಮ್ಮ ಬೋಟ್ನಲ್ಲಿದ್ದವರು ಬೋಟ್ ಬಿದ್ದ ಸ್ಥಳಕ್ಕೆ ಹೋಗಿದ್ವಿ. ಬೋಟ್ ಪಲ್ಟಿಯಾಗಲು ಪ್ರವಾಸಿಗರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಿ ನಾಗರಾಜ್ ಅವರು ಮಾತನಾಡಿದ್ದಾರೆ. ಎಂಜಾಯ್ ಮಾಡ್ತಿದ್ದ ವೇಳೆ ನಿಯಂತ್ರಣ ತಪ್ಪಿರಬಹುದು ಎಂದಿದ್ದಾರೆ ನಾಗರಾಜ್. 11 ಗಂಟೆ ಕೂಡಲೇ ಮೆಸೇಜ್, ನಾವು ಮನೆ ಹೋಗಲಿ ಡೈರೆಕ್ಟ್ ಇಲ್ಲಿಗೆ ಬಂದು ಇಲ್ಲೇ ದೋಣಿ ಹತ್ಕೊಂಡು ನಾನು ವಿಶ್ವಶ್ರೇಯನ್ ಮತ್ತು ದಿನೇಶ್ ಕರ್ಕೇರ್ ಅಂತ 3 ಜನ ದೋಣಿ ಹತ್ಕೊಂಡು ಹೋಗಿ ಸೇವೆ ಮಾಡಲಿಕ್ಕೆ ಹೋಗಿದ್ದೇವೆ. ಎಲ್ಲ ನಾವು ಹೋಗುವಾಗ ನಮಗೆ 1 ಜನ ಸಿಕ್ತು. ಮತ್ತೊಂದು ದೋಣಿ ಹಾಕಿ ನಾವು ಕಳಿಸಿದ್ದೇವೆ. ಕಡೆಗೆ ದೋಣಿಯನ್ನು ಸೇವೆ ಮಾಡಿದ್ದೇವೆ. ದೋಣಿ ಒಡೆದೋಗಿದೆ, ಡ್ಯಾಮೇಜ್ ಆಗಿದೆ. ದೋಣಿಯನ್ನು ತಗೊಂಡು ಬಂದು ಅಲ್ಲಿ ಕೋಡಿ ಮೊಂಡದಲ್ಲಿ ಇಟ್ಟಿದ್ದೇವೆ. ದುರಂತಕ್ಕೆ ಕಾರಣ ನನ್ನ ಲೆಕ್ಕದಲ್ಲಿ ದುರಂತಕ್ಕೆ ಕಾರಣ ಅವರು ಟೂರಿಸ್ಟ್ನವರಿಂದಾನೆ. ಅವರಿಗೆ ಹೇಗಿರಬೇಕು ಅಂತ ಗೊತ್ತಿಲ್ಲ. ಅವರು ಎಂಜಾಯ್ಮೆಂಟ್ ಮಾಡುವಾಗ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು ದುರಂತಕ್ಕೆ ಕಾರಣ ಆಯಿತು. ಏನು ನೋಡಿ, ನೀರಿಗೆ ಬಿದ್ದರೆ ಅಲ್ಲಿ ಆಳ ಉಂಟು. ಲೈಫ್ ಜಾಕೆಟ್ ಇಲ್ಲದ್ರೆ ಅವರು ಕಂಪ್ಲೀಟ್ ನೆಲದಕ್ಕೆ ಹೋಗ್ತಾರೆ ಅವರು. ಈಗ ಲೈಫ್ ಜಾಕೆಟ್ ಇರ್ಲಿಕ್ಕೆ ಹೋಗಿ ಅವರು ನಮಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಡೆತ್ ಆಗಿದ್ರೆ ಏನಂತ ಗೊತ್ತಿಲ್ಲ. ಲೈಫ್ ಜಾಕೆಟ್ ಇರ್ಲಿಕ್ಕೆ ಹೋಗಿ ಅವರನ್ನು ನಮ್ಗೆ ಇಡ್ಲಿಕ್ಕೆ ಆಯ್ತು. ಎಲ್ಲ ಲೈಫ್ ಜಾಕೆಟ್ ಇತ್ತು ಎಲ್ಲರ ಹತ್ರನೂ. ಆಗ ಹೋಗ್ಲಿಕ್ಕೆ ಲೈಫ್ ಜಾಕೆಟ್ ಇರ್ಲಿಕ್ಕೆ ಹೋಗಿ ನಮಗೆ ಅವರನ್ನು ಸೇವ್ ಮಾಡಲಿಕ್ಕೆ ಆಗ್ತಿಲ್ಲ. ಇಲ್ಲಿ ನಮ್ಗೆ ಸಿಕ್ಕುದಿಲ್ಲ, ಅವರು ಸ್ವಿಮ್ಮಿಂಗ್ ಬರಲ್ಲ, ಅವ್ರು ನೀರದೊಳಗೆ ಹೋಗ್ತಾರೆ. ನೀರು ಒಳಗೆ ಹೋದಂದ್ರೆ ಸಿಕ್ಕಲ್ಲ ನಮಗೆ. ಒಂದೇ ದೋಣಿ ಮಗಿಸಿ ಬಿದ್ದದ್ದು. ಕಡೆಗೆ ಬಿದ್ದ ನಂತರ ನಾವು ಸೇವ್ ಮಾಡ್ಲಿಕ್ಕೆ ಹೋಗಿದ್ದೆಲ್ಲ ಡ್ಯಾಮೇಜ್ ಆಯ್ತು. ಕಡೆಗೆ ದೋಣಿ ಡ್ಯಾಮೇಜ್ ಆಗಿ ಈಗ ಸ್ವಲ್ಪ ಡ್ಯಾಮೇಜ್ ಅಲ್ಲಿ ಇದೆ ದೋಣಿ. ಇನ್ನು ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನಾವು ಚಿತ್ರಣವನ್ನು ಗಮನಿಸಬಹುದು. ಸಾಲು ರಜೆ ಹಿನ್ನೆಲೆಯಲ್ಲಿ ಉಡುಪಿಗೆ ಬರುವಂಥ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಿರುವಂಥದ್ದು. ಇನ್ನು ಮುಂಚೆನೇ ಒಂದು ಡಾಲ್ಫಿನ್ ವೀಕ್ಷಣೆಗೆ ಅಂತ ಹೇಳಿ ಕೋಡಿಬೆಂಗ್ರೆಯಿಂದ ಅಳಿವೆ ಬಾಗಿಲು ಮುಖಾಂತರವಾಗಿ ನಾವೀಗ ಚಿತ್ರಣದಲ್ಲಿ ನೋಡ್ತಾ ಇದ್ದೇವೆ. ಅಳಿವೆ ಬಾಗಿಲಿನ ಮುಖಾಂತರವಾಗಿ ಅರಬ್ಬಿ ಸಮುದ್ರಕ್ಕೆ ಹೋಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. 28 ಜನರ ಇವು ಪ್ರವಾಸಿಗರ ತಂಡ ಏನು 2 ಬೋಟ್ಗಳಲ್ಲಿ, ಅಂದರೆ 2 ಬೋಟ್ಗಳನ್ನು ಖಾಸಗಿ ಪ್ರವಾಸಿ ಬೋಟ್ಗಳನ್ನು ಪಡೆದುಕೊಳ್ತಾರೆ. 2 ಬೋಟುಗಳ ಮುಖಾಂತರ ಇದೇ ಒಂದು ಅಳಿವೆ ಬಾಗಿಲಿನ ಮುಖಾಂತರವಾಗಿ ಅರಬ್ಬಿ ಸಮುದ್ರಕ್ಕೆ ಹೋಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. ಆದರೆ ಒಂದು ಇಲ್ಲಿಯ ಟೂರಿಸ್ಟ್ ಬೋಟ್ಗಳ ಓನರ್ಗಳ ನಿರ್ಲಕ್ಷ್ಯತನದಿಂದ ಮತ್ತು ಪ್ರವಾಸಿಗರ ಬೇಜವಾಬ್ದಾರಿತನದಿಂದ ದೊಡ್ಡ ದುರ್ಘಟನೆ ಸಂಭವಿಸಿರುವಂಥದ್ದು. ಒಂದು ಬೋಟಿನಲ್ಲಿ ಒಂದು ಮಗುಚಿ ಬಿದ್ದು, ಅಂದರೆ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದು 4 ಗಂಭೀರ ಸ್ಥಿತಿಯಲ್ಲಿರುವಂಥ ಘಟನೆ ಸಂಭವಿಸಿರುವಂಥದ್ದು. ಈಗ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿರುವಂಥದ್ದು ಮತ್ತು ಉಳಿದವರಿಗೂ ಉಡುಪಿಯ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ಎಂಬ ಮಾಹಿತಿಯು ಲಭ್ಯವಾಗಿರುವಂಥದ್ದು. 2 ಬೋಟ್ಗಳ ಮುಖಾಂತರ 28 ಜನರ ತಂಡ, 14 ಜನರ ತಂಡ 2 ಬೋಟ್ಗಳ ಮುಖಾಂತರ ಅರಬ್ಬಿ ಸಮುದ್ರಕ್ಕೆ ಹೋದ ಸಂದರ್ಭದಲ್ಲಿ ಸಮುದ್ರದ ಅಲೆಗೆ ಸಿಲುಕಿ ಬೋಟ್ ಮಗುಚಿ ಬಿದ್ದ ಘಟನೆ ಸಂಭವಿಸಿರುವಂಥದ್ದು. ಸದ್ಯ ಎಲ್ಲರನ್ನ ರಕ್ಷಣೆ ಮಾಡಲಾಗಿದೆ ಸ್ಥಳೀಯರ ಸಹಾಯದಿಂದ ಮತ್ತು ಇಲ್ಲಿಯ ಬೋಟು ಅಂದರೆ ಮೀನುಗಾರರ ಸಹಾಯದಿಂದ ಅವರನ್ನು ರಕ್ಷಣೆ ಮಾಡಲಾಗಿರುವಂಥದ್ದು. ಸದ್ಯ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಯಾಕಂದರೆ ಚಿಂತಾಜನಕ
ಸ್ಥಿತಿಯಲ್ಲಿದ್ದಂಥ ಪ್ರವಾಸಿಗರು ತುಂಬಾ ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಅವರ ಒಂದು ಮಾಹಿತಿಗಳನ್ನು ಸಂಗ್ರಹಿಸುವಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಮೈಸೂರಿನ ಸರಸ್ವತಿಪುರಂನ ನಿವಾಸಿಗಳೇ ಎಂಬ ಮಾಹಿತಿ ಲಭ್ಯವಾಗಿರುವಂಥದ್ದು. ಎಲ್ಲರೂ ಕೂಡ ಕಾಲ್ ಸೆಂಟರ್ನಲ್ಲಿ ಉದ್ಯೋಗಿಗಳಾಗಿದ್ದರು. ಇಂದು ಮುಂಜಾನೆ ಅರಬ್ಬಿ ಸಮುದ್ರ ಈ ಡಾಲ್ಫಿನ್ ವೀಕ್ಷಣೆಗೆ ಅಂತ ಹೋಗ್ತಾ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು. ಈ ದುರ್ಘಟನೆಯಿಂದ 4 ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ. ಇನ್ನು ಮತ್ತೊಂದು ಕಡೆ ಸಮುದ್ರದಲ್ಲಿ ಮುಳುಗ್ತಾ ಇದ್ದ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಗೋಕರ್ಣದ ಮೇನ್ ಬೀಚ್ನಲ್ಲಿ ಪ್ರವಾಸಿಗರನ್ನ ರಕ್ಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಗೋಕರ್ಣದ ಬೀಚ್. ಚಿತ್ರದುರ್ಗದಿಂದ ಪ್ರವಾಸಕ್ಕೆ ಬಂದಿದ್ದ 21 ಮಂದಿ ನೇರವಾಗಿ ಸಮುದ್ರಕ್ಕೆ 6 ಮಂದಿ ಪ್ರವಾಸಿಗರು ಇಳಿದಿದ್ರು. ಮನು, ಶಿವು, ಕಿರಣ್ ಸೇರಿದಂತೆ 6 ಜನ ಸಮುದ್ರಕ್ಕಿಳಿದಿದ್ರು. ಸದ್ಯ ಮುಳುಗ್ತಾ ಇದ್ದ ಮನು, ಶಿವು ಮತ್ತು ಕಿರಣ್ ರಕ್ಷಣೆಯಾಗಿದೆ. ಅಲೆಗಳ ಅಬ್ಬರಕ್ಕೆ ಕೊಚ್ಚಿ ಹೋಗ್ತಾ ಇದ್ರು ಈ 3 ಕೂಡ. ಲೈಫ್ ಗಾರ್ಡ್ಗಳಿಂದ 3 ರಕ್ಷಣೆಯಾಗಿದೆ. ಬೀಚ್ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿಯ ಅನಾಹುತಗಳಾಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಕೆಲವರು ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಾರೆ. ಅದೇ ಜೀವಕ್ಕೆ ಕುತ್ತನ್ನ ತರುತ್ತೆ. ಇಲ್ಲೂ ಆಗಿರೋದೇ. ಸಮುದ್ರದ ಅಲೆಗಳಿರುತ್ತೆ, ಅಬ್ಬರ ಜೋರಾಗಿರುತ್ತೆ. ತುಂಬಾ ದೂರಕ್ಕೆ ಹೋಗದೆ ಎಡ್ಜಲ್ಲಿ ನಿಂತು ನೋಡಿ ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು. ಅದನ್ನ ಬಿಟ್ಟು ಹರಸಾಹಸ ಅಥವಾ ಹುಚ್ಚು ಸಾಹಸಕ್ಕೆ ಕೈ ಹಾಕಿದಾಗ ಈ ರೀತಿ ಆಗುತ್ತೆ. ಹೇಳಿರಿ ತಗೋಬರ ಹಿಡ್ಕೊಬರಿಲ್ಲ ಮೇಲೆ ತಗೋಬರ ಮೇಲೆ